ಎಕ್ಸ್ಕ್ಲೂಸಿವ್ ಅಪ್ಡೇಟ್, ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದು ಸೂರಜ್ ಅವರು. ವೆರಿ ಬ್ಯಾಡ್ ಲಕ್. ಬಿಗ್ ಬಾಸ್ ಮನೆಗೆ ಬರುವಾಗ ಸ್ವಿಮ್ಮಿಂಗ್ ಮೂಲಕ ಟ್ರೆಂಡ್ ನ ಕ್ರಿಯೇಟ್ ಮಾಡಿ ತುಂಬಾನೇ ವೈರಲ್ ಆಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಐ ಥಿಂಕ್ ಇವರು ಇದ್ದಷ್ಟು ದಿನಗಳು ತಮ್ಮ ಪೊಟೆನ್ಶಿಯಲ್ ವೈಸ್ ಅವರ ಸ್ಟ್ರೆಂತ್ ಪ್ರಕಾರ ನಮ್ಮ 100% ಎಫರ್ಟ್ಸ್ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ದಾರೆ. ಅಂಡ್ ಇಷ್ಟೆಲ್ಲ ವ್ಯಕ್ತಿತ್ವ ಅಂತ ನೋಡಿದ್ರೆ ಎಲ್ಲೂ ಅವರ ನಾಟಕವಾಗಿ ಅಂತೂ ಬಿಹೇವ್ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಮಾಡಿಲ್ಲ. ಸೊ ಯಾರಿಗೆ ಏನೇನು ಹೇಳಬೇಕು ಸ್ಟ್ರೇಟ್ ಆಗಿ ಹೇಳಿದ್ದಾರೆ. ಅಂಡ್ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಆದಷ್ಟು ಜನರ ಮನಸ್ಸನ್ನ ಕದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್ಪೆಷಲಿ 2 ವೀಕ್ಸ್ ಸೂರಜ್ ಅವರು ತುಂಬಾನೇ ಇಷ್ಟ ಆದ್ರು. ಯಾಕಂತ ಹೇಳಿದ್ರೆ ಆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಾಗಿರ್ಬೋದು ಅಂಡ್ ತಲೆಗೆ ಎಫೆಕ್ಟ್ ಆದ್ರೂ ಕೂಡ ಅದನ್ನ ಎಲ್ಲೂ ತೋರಿಸದೇ ಆ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತೋರಿಸಿರೋದಾಗಿರ್ಬೋದು. ಅಂಡ್ ಇಷ್ಟೇ ಅಲ್ಲ, ಈ ವಾರ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನ ತಿಳಿಸಿರೋದಾಗಿರ್ಬೋದು, ಅವರು ಫೈನಾನ್ಷಿಯಲಿ ಎಷ್ಟು ಸಫರ್ ಆಗಿದ್ರು ಅಂತ ಹೇಳಿ ಇವಾಗ ಅವರು ನಿಂತಿರುವಂತ ವೇದಿಕೆ ಆಗಿರ್ಬೋದು. ಇಟ್ಸ್ ನಾಟ್ ಈಸಿ ಬಟ್ ಗ್ರೇಟ್ಫುಲ್. ಅಂಡ್ ಇವರು ಇರುವಷ್ಟು ದಿನ ನಮ್ಮನ್ನ ತಮ್ಮ ವ್ಯಕ್ತಿತ್ವದ ಮೂಲಕ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅಂಡ್ ಎಷ್ಟೋ ಜನ ವೈಲ್ಡ್ ಕಾರ್ಡ್ ಆಗಿ ಬಂದ್ರು ಅಂಡ್ ಅವರ ಒಂದು ಫೋಟೋನೇ ಬೇರೆ ಇತ್ತು. ಬಟ್ ನೀವು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಬಂದಾಗ ತುಂಬಾನೇ ಒಂದು ವೈರಲ್ ನ ಕ್ರಿಯೇಟ್ ಮಾಡಿದ್ರಿ, ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ರಿ. ಸೊ ಬ್ಯಾಡ್ ಲಕ್ ಅಂಡ್ ಬೆಸ್ಟ್ ವಿಶಸ್ ಟು ಯುವರ್ ಫ್ಯೂಚರ್ ಎಂಡವರ್ಸ್. ಸೊ ಒಂದೊಳ್ಳೆ ಹೊಸ ಪ್ರಾಜೆಕ್ಟ್ ಮೂಲಕ ಆದಷ್ಟು ಬೇಗ ತೆರೆ ಮೇಲೆ ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕಲರ್ಸ್ ಕನ್ನಡದಲ್ಲಿ ಮುಂದೊಂದು ಬರುವ ಒಳ್ಳೆ ಸೀರಿಯಲ್ ಹೀರೋ ಆಗಿ ಕಾಣಿಸ್ಕೊಳ್ಳಿ ಆದಷ್ಟು ಬೇಗ ಅಂತ ನಾನು ಆಶಿಸ್ತೀನಿ. ಸೊ ನೀವು ಸೂರಜ್ ಅವರ ಮುಂದಿನ ಜೀವನಕ್ಕೆ ವಿಶ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಬಿಗ್ ಬಾಸ್ ನ ಹೆಚ್ಚಿನ ಅಪ್ಡೇಟ್ ಆಗಿ ನನ್ನ ಪೇಜ್ ನ ಫಾಲೋ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.